ಏನು ಚನ್ನಗಿರಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪಷ್ಟನೆ ನೀಡಲಿಕ್ಕೆ ಅಥವಾ ಪ್ರಕರಣ ಹೇಗಾಯಿತು ಅನ್ನೋ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತಹ ಉಮಾ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಮೇಡಮ್, ಏನಾಯಿತು ಮೇಡಮ್ ಪ್ರಕರಣ? ನಿನ್ನೆ ಸುಮಾರು 8:50 ಸಮಯದಲ್ಲಿ ನಮ್ಮ ಠಾಣೆಗೆ ಆದಿಲ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಒಂದು ಪ್ರಕರಣದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯವರು ಕರ್ಕೊಂಡು ಬಂದಿರ್ತಾರೆ. ಆತ ಸುಮಾರು ಒಂದು 5-6 ನಿಮಿಷ ಅಷ್ಟೇ ನಮ್ಮ ಠಾಣೆಯಲ್ಲಿ ಇರ್ತಾರೆ. ಅದಾದಾಗೆ ಸಡನ್ನಾಗಿ ಕುಸಿದು ಬೀಳ್ತಾರೆ. ಅದರ ಸಂಬಂಧ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೆ, ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡ್ತಾರೆ. ಅದಾದ ಮೇಲೆ ಅಲ್ಲಿನ ವೈದ್ಯಾಧಿಕಾರಿಗಳು ಎಲ್ಲವನ್ನು ಪರಿಶೀಲಿಸಿದ ಮೇಲೆ ಸ್ವಲ್ಪ ಹೊತ್ತು ನೋಡಾದ್ಮೇಲೆ ಇವರು ಮೃತಪಟ್ಟಿರೋದಾಗಿ ಹೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಏನು ಸಂಬಂಧಿಕರಿದ್ದರು ಅಥವಾ ಅವ್ರ ಜೊತೆಯಲ್ಲಿದ್ದವರು ನೆನ್ನೆ ಪ್ರತಿಭಟನೆ ಕೂಡ ಮಾಡಿರ್ತಾರೆ. ಉದ್ರಿಕ್ತ ಗುಂಪು ಠಾಣೆಯ ಮೇಲೆ ಕಲ್ಲನ್ನು ಕೂಡ ತೂರಾಟ ಮಾಡಿದೆ. ಅದರ ಸಂಬಂಧ ಈಗಾಗಲೇ ಕೇಸ್ ಕೂಡ 4 ಕೇಸನ್ನು ದಾಖಲು ಮಾಡಿದ್ದೇವೆ. ಟೋಟಲಿ ಎಷ್ಟು ಜನ ಸಿಬ್ಬಂದಿಗಳಿಗೆ ಗಾಯ ಆಗಿದೆ, ಏನೆಲ್ಲ ಹಾನಿಯಾಗಿದೆ ಮೇಡಮ್? ನಮ್ಮ 6 ವೆಹಿಕಲ್ಸ್ಗೆ ಡ್ಯಾಮೇಜಸ್ ಆಗಿದೆ. ಅದಲ್ಲದೆ 11 ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈಗ ಮಾತು ಕೇಳಿ ಬರ್ತಿರುವಂಥದ್ದು ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಆ ದಾಳಿಯನ್ನು ಮಾಡಿದ್ದಾರೆ ಅಥವಾ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಮಾಡಿದ್ದಾರೆ, ಆ ಥರದ ಮಾಹಿತಿಗಳೇನಾದ್ರು? ಸೊ ಇವಾಗ ಏನು ಪ್ರತಿಭಟನೆ ನಿನ್ನೆ ಆಗಿತ್ತು, ನಿನ್ನೆ ಏನು ಉದ್ರಿಕ್ತ ಗುಂಪು ಮಾಡಿದಂತಹ ಡ್ಯಾಮೇಜಸ್ ಸಂಬಂಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 4 ಪ್ರಕರಣಗಳು ದಾಖಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಅಂತ ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿ ಮತ್ತು ನಮ್ಮಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳು ಗುರುತಿಸಿದ ನಂತರ ಅವರು ಯಾರಂತ ಹೇಳಿ ಫರ್ದರ್ ವಿಚಾರಣೆ ಮಾಡಿ ಅದ್ರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ. ಈಗ ಹೇಗಿದೆ ಪರಿಸ್ಥಿತಿ? ಬೇರೆ ಕಡೆಯಿಂದ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಏನಾರು ಆಗಿದೆಯಾ? ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. KSRP ಹೆಚ್ಚುವರಿ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಬೇರೆ ಜಿಲ್ಲೆಯಿಂದ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಡಲಾಗಿದೆ. ಈಗ ಪರಿಸ್ಥಿತಿ ಟೋಟಲ್ ಆಗಿ ನಿಯಂತ್ರಣದಲ್ಲಿ ಇದೆ. 144 ಸೆಕ್ಷನ್ ಏನಾದ್ರು ಜಾರಿ ಮಾಡಿ? ಇಲ್ಲ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. 144 ಸೆಕ್ಷನನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲ್ಲ, ಏನೋ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೃತರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ UDR ಅನ್ನು ಮಾಡಿದ್ದೇವೆ. ಈ ಪ್ರಕರಣದಲ್ಲಿ 176(1) ಅಡಿಯಲ್ಲಿ ಅಂದರೆ CRPC ಅಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ. ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ. ತನಿಖೆ ಕೂಡ ನಡೀತದೆ. ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಕೂಲಂಕುಷವಾಗಿ ಆಗ್ತದೆ. ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವ್ರು ನೋಡಿದ ಕೇಸ್ಗಳಲ್ಲಿ. ಅದು ನಿನ್ನೆ ರಾತ್ರಿ ಆಗಿರೋದ್ರಿಂದ ನಾವು ಅದು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗಿದೆ ಇನ್ನೂ ಕೂಡ. ಸೊ ಈ ದಿವಸ FIR ಅನ್ನು ರಿಜಿಸ್ಟರ್ ಮಾಡಿದ್ದೇವೆ. ಇನ್ನು ಮುಂದೆ ತನಿಖೆಯಲ್ಲಿ ಅವರು ಯಾರು ಅಂತ ಹೇಳಿಬಿಟ್ಟು ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿ ಮತ್ತು ಇತರರ ಸಹಾಯದಿಂದ ನಮ್ಮಲ್ಲಿದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ಗುರುತಿಸುವಂತಹ ಕೆಲಸ ಕೂಡ ಆಗ್ತದೆ. ನಮ್ಮ ಸಿಬ್ಬಂದಿಗಳಿಗೆ 11 ಜನಕ್ಕೆ ಅಧಿಕಾರಿ ಸಿಬ್ಬಂದಿಗಳಿಗೆ ಗಾಯ ಆಗಿದೆ.